ನೀವು ನೋಡ್ತಿದ್ದೀರಾ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಈಗ ಜೆರಾಕ್ಸ್ ಸಿರೀಸ್ ನ ವೆಬ್ ಸಿರೀಸ್ ನ ನಾಯಕ ನಟ ನಾಗಭೂಷಣ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ ಸರ್? ಹಾಯ್, ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಹೇಳಿ, ಜೆರಾಕ್ಸ್ ವೆಬ್ ಸಿರೀಸ್ ನ ಬಗ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ? ನೀವ್ ಹೇಳಿ, 3 ಎಪಿಸೋಡ್ ನೋಡಿದ್ರಲ್ಲ, ನಿಮ್ಗೆ ಏನ್ ಅನಿಸ್ತು? ನಿಮ್ಮ ಅಭಿಪ್ರಾಯ ಹೇಳಿ ಪ್ಲೀಸ್. ನನಗಂತೂ ಸಖತ್ ಇಷ್ಟ ಆಯ್ತು. ಇನ್ನು 3 ಎಪಿಸೋಡ್ಸ್ ನಾನು ಕಾಯ್ತಾ ಇದ್ದೀನಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ತುಂಬಾ ಚೆನ್ನಾಗಿತ್ತು. ಅಂದ್ರೆ ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಕತೆ ಇದ್ದಾಗ ಕೆಲಸ ಮಾಡೋದಕ್ಕೆ ಕೂಡ ಬಹಳ ಖುಷಿ ಆಗುತ್ತೆ. ಸೊ ಕತೆನೇ ಅಷ್ಟು ಬಹಳ ಅದ್ಭುತವಾಗಿತ್ತಲ್ಲ. ಸೊ ನನ್ಗೆ ಬಹಳ ಖುಷಿ ಇದೆ. ಅಂದ್ರೆ ಈ 3 ಎಪಿಸೋಡ್ ನಾನು ನಿಮ್ಗಳ ಜೊತೆ ಕೂತ್ಕೊಂಡು ನೋಡ್ತಿರ್ಬೇಕಾದ್ರೆ ನಂಗೊಂದು ಖುಷಿ ಆಯ್ತು. ಅಪ್ಪ, ಒಂದು ಒಳ್ಳೆ ಕೆಲಸ ಮಾಡಿದೀವಿ, ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದೀವಿ ಅಂತ ಖುಷಿ ಆಯ್ತು. ಸರ್, ಈಗ ನೀವು ಕೂಡ ಅವಾಗ ಮಾತಾಡ್ತಾ ಹೇಳಿದ್ರಿ ವೆಬ್ ಸಿರೀಸ್ ಗಳಿಗೆ ಕಾಯ್ತಾ ಇದೆ. ಆಲ್ಮೋಸ್ಟ್ ಅಂದ್ರೆ ಹಿಂದೆ ಕೂಡ ವೆಬ್ ಸಿರೀಸ್ ಗಳನ್ನ ಮಾಡಿದ್ರಿ, ಇನ್ನು ಕೆಲವೊಂದು ವೆಬ್ ಸಿರೀಸ್ ಗಳಿಗೆ ಕಾಯ್ತಾ ಇದ್ರಿ ಅಂತ. ಯಾಕೆ ಈ ಕಥೆಯನ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಕತೆ ಚೆನ್ನಾಗಿತ್ತು. ನಾನು ಅವಾಗಲೇ ಹೇಳಿದೆ, ನಾನು 2021 ನಿಮ್ಮನ್ನಂತ ವೆಬ್ ಸಿರೀಸ್ ಮಾಡಿದ್ವಿ ನಾವು ಅವಾಗ್ಲೇನೆ. ಸೊ ಆಮೇಲೆ ಇಕ್ಕಟ್ ಕೂಡ OTT ರಿಲೀಸ್ ಆಗಿತ್ತು. ಸೊ ಅವಾಗಲೇ ನಾನು OTT ಸ್ಪೇಸಲ್ಲಿ ಒಂದಷ್ಟು ಸಿನಿಮಾ ಅಥವಾ ಸಿರೀಸ್ ಮಾಡ್ತಿದ್ದು. ಅದ್ರ ನಂತರ ಆಗಿರ್ಲಿಲ್ಲ, ಯಾಕಂತಂದ್ರೆ ಯಾವ OTTನೂ ಕೂಡ ರೆಡಿ ಇರಲಿಲ್ಲ ಕನ್ನಡದಲ್ಲಿ ಕಂಟೆಂಟ್ ಮಾಡೋದಕ್ಕೆ. ಸೊ ಲಕ್ಕಿಲಿ ನಮಗೆ ZEE5 ಅವರು ಒಂದಷ್ಟು ಸಿರೀಸ್ಗಳನ್ನ ಈಗ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನನ್ಗೆ ಈ ಕತೆ ಕೇಳಿದಾಗ ಬಹಳ ಖುಷಿ ಆಯ್ತು. ಅದು ಶ್ರೀನಿಧಿ ಕತೆ ಕೇಳಿದಾಗ. ಸೊ ಇಂಟರ್ನಲ್ಲಿ ಅವ್ರು ಕೂಡ ಇದು ನಾಗಭೂಷಣ್ ಮಾಡ್ರೆ ಚೆನ್ನಾಗಿರುತ್ತೆ ಅಂತ ZEE ಟೀಮ್ ಕೂಡ ಅನ್ಸಿತ್ತು. ಸೊ ನನ್ಗೆ ಖುಷಿ ಇದೆ. ಐ ಮೀನ್ ಅಂತ ಒಂದು ಕತೆನ ಅವ್ರು ನಮಗ್ ಕೊಟ್ರಲ್ಲ ಅಂತ ನನ್ ಖುಷಿ. ಓಕೆ, ಈ ವೆಬ್ ಸಿರೀಸ್ ಅಲ್ಲಿ ಡಬಲ್ ರೋಲ್ ಕ್ಯಾರೆಕ್ಟರ್ ಗಳನ್ನ ನಾವು ನೋಡ್ತೀವಿ. ಸೊ ಏನಾದ್ರು ಚಾಲೆಂಜಸ್ ಆಯ್ತಾ? ಚಾಲೆಂಜಸ್ ಡೆಫಿನೆಟ್ಲಿ ಆಯ್ತು. ಶೂಟ್ ಮಾಡುವಾಗ ಈಗ ಇದು ಒರಿಜಿನಲ್ ಆದ್ರೆ ಹೇಗೆ, ಡೂಪ್ಲಿಕೇಟ್ ಆದ್ರೆ ಹೇಗೆ ಅನ್ನೋದೊಂದು ಅದೊಂದು ಸಣ್ಣ ಕನ್ಫ್ಯೂಷನ್. ಬಟ್ ಅದೊಂದು ಎಕ್ಸೈಟ್ಮೆಂಟು, ಅದೇ ಮಜಾ. ಮೀನ್ ಕೆಲಸ ಮಾಡ್ಬೇಕಾದ್ರೆ ಏನೋ ಒಂದು ಮಜಾ ಸಿಗುತ್ತಲ್ಲ, ಅದೇ ಅದು. ಓಕೆ, ನಿಮ್ಮ ಮತ್ತೆ ಧನಂಜಯ್ ಅವರ ನಂಟಿನ ಬಗ್ಗೆ ಗೊತ್ತು. ಹಲವಾರು ಸಿನಿಮಾಗಳಲ್ಲಿ ಒಟ್ಟಿಗೆ ಮಾಡ್ತಾ ಇದ್ರಿ. ಸೊ ಈಗ ಮತ್ತೆ ಅದೇ ಪ್ರೊಡಕ್ಷನ್ ಅಂಡರ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ. ಸೊ ಅವರ ಒಡನಾಟದ ಬಗ್ಗೆ ಧನಂಜಯ ಯಾವಾಗ್ಲೂ ಏನಾದ್ರು ಅವ್ನಿಗೆ ಎಕ್ಸೈಟಿಂಗ್ ಅಂತ ಅನ್ಸಿದ್ರೆ ಸಾಲ ಮಾಡೋರು ತಗೊಬಂದು ಸಿನಿಮಾ ಮಾಡ್ತಾನೆ ಸೀರಿಯಸ್, ಆ ಥರದ ಮನುಷ್ಯ ಅವನು. ಸೊ ಈ ಡೆಫಿನೆಟ್ ಆಗಿ ಈ ಪ್ರಾಜೆಕ್ಟ್ಗೆ ಅವ್ನ ಕತೆ ಕೇಳಿ ಇಲ್ಲ ಇದು ನಾನು ಮಾಡ್ಲೇಬೇಕು ಅಂತ ಅವ್ನಿಗೆ ಅನ್ಸಿ ಮಾಡಿದಂತ ಪ್ರಾಜೆಕ್ಟ್. ಸೊ ಲಕ್ಕಿಲಿ ನಾನು ಅದೇ ಪ್ರಾಜೆಕ್ಟ್ ಭಾಗ ಆಗಿದ್ದೀನಿ. ನೀವು ರಂಗಭೂಮಿಯಿಂದ ಹಿರಿತೆರೆಗೆ ಬಂದಿರುವಂತ ಕಲಾವಿದ. ಸೊ ರಂಗಭೂಮಿಗೂ ಈಗಿನ ಸದ್ಯದ ನಿಮ್ಮ ಒಂದು ಏನು ನಟನೆ, ಹಿರಿತೆರೆ ಅಥವಾ ಸಿನಿಮಾ, ಸೊ ಏನ್ ಚಾಲೆಂಜಸ್ ಗಳನ್ನ ಯಾವ ರೀತಿ ಫೇಸ್ ಮಾಡಿದ್ರಿ? ರಂಗಭೂಮಿ ನಟನೆ ಹೇಗಿತ್ತು? ರಂಗಭೂಮಿ ನಾನು ಮಾಡ್ತಿದ್ದೆ ನನಗೆ ಇಂಜಿನಿಯರಿಂಗ್ ದಿನಗಳಲ್ಲಿ. ಅದಾದ ಕೆಲವು ವರ್ಷ ಅಷ್ಟೇ. ಅದಾದ್ಮೇಲೆ ನಾನು ಸಿನಿಮಾಗೆ ಬಂದ್ಬಿಟ್ಟೆ. ಈ ರಂಗಭೂಮಿ ಕಲಿಕೆ ಅನ್ನೋದು ಕೂಡ ಅದೇನು ಅದನ್ನ ಬಿಟ್ಟು ಹೋಗೋದಿಲ್ಲ. ಈಗಲೂ ಕೂಡ ನಾನು ಬೇರೆ ಬೇರೆ ನಾಟಕಗಳನ್ನ ಅವೆಲ್ಲ ಓದ್ತಾ ಇರ್ತೀನಿ. ಸೊ ಅದು ಕಲಿಕೆ, ಅದು ನಿರಂತರ ಅದು. ಸೊ ಅಲ್ಲಿ ಕಲ್ತಿದ್ದು ಇಲ್ಲಿ ಕೂಡ ನಮ್ಗೆ ಎವ್ರಿ ಡೇ ಹೆಲ್ಪ್ ಆಗ್ತಾರೆ. ನೀವು ಹಾಸ್ಯ ಪಾತ್ರಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ದೀರಾ, ಜೊತೆಗೆ ಹೀರೋ ಕ್ಯಾರೆಕ್ಟರ್ ಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ಸೊ ಏನ್ ಡಿಫ್ರೆನ್ಸಸ್ ಅಂತ ಅನ್ಸುತ್ತೆ? ಏನಿಲ್ಲ, ಪಾತ್ರವಾಗಿ ತಗೊಂಡ್ ಮಾಡ್ಬೇಕಷ್ಟೇ. ನನಗೆ ಕ್ಯಾರೆಕ್ಟರ್ ರೋಲ್ಸ್ ಮಾಡೋದಕ್ಕೂ ಬಹಳ ಇಷ್ಟ ಇದೆ. ಅಷ್ಟೇ ಖುಷಿಯಿಂದ ಮಾಡ್ತೀನಿ. ಈ ತರ ವಿಭಿನ್ನವಾಗಿರೋ ಲೀಡ್ ರೋಲ್ಗಳು ಸಿಕ್ಕಿದಾಗ ಅದನ್ನು ಅಷ್ಟೇ ಖುಷಿಯಿಂದ ಮಾಡ್ತೀನಿ. ನಾನು ಎಲ್ಲಾ ತರದ ಪಾತ್ರಗಳನ್ನ ಮಾಡೋದಕ್ಕೂ ರೆಡಿ. ನಮ್ಗೆ ಖುಷಿ ಇದೆ, ಅದು ಸೀರೀಸ್ ಆಗ್ಲಿ ಸಿನಿಮಾ ಆಗ್ಲಿ. ಮುಂದಿನ ಪ್ರಾಜೆಕ್ಟ್ ಗಳು ಯಾವ ರೀತಿ ಇದೆ? ಏನೆಲ್ಲ ಪ್ರಾಜೆಕ್ಟ್ ಗಳಲ್ಲಿ ನಿಮ್ಮನ್ನ ನೀವು ತೊಡ್ಕೊಳ್ತೀರಾ? ಮುಂದೆ ನಂದು ಲವ್ ಕೇಸ್ ಅಂತ ಒಂದು ಸಿನಿಮಾ, ಅದು ಈಗ ಡಬ್ಬಿಂಗ್ ಮಾಡ್ತಾ ಇದೀವಿ. ಅದ್ರ ನಂತರ ಕ್ಯಾರೆಕ್ಟರ್ ರೋಲ್ಸ್ ಅಂತ ಬಂತಂದ್ರೆ ಫಾದರ್ ಸಿನಿಮಾ, ಯುವರ್ ಸಿನ್ಸಿಯರ್ಲಿ ರಾಮ್, ಅಣ್ಣ ಫ್ರಮ್ ಮೆಕ್ಸಿಕೋ ಸಿನಿಮಾ. ಸೊ ಈ ತರ ಕಂಟಿನ್ಯೂಸ್ ಪ್ರಾಜೆಕ್ಟ್ಸ್ ಇದಾವೆ. ಜೊತೆಗೆ ಈಗ ಈ ಒಂದು ವೆಬ್ ಸಿರೀಸ್ ಈಗ ಇನ್ನು 3 ರಿಲೀಸ್ ಆಗ್ಲಿಕ್ಕಿದೆ. ಯಾವಾಗ ರಿಲೀಸ್ ಆಗುತ್ತೆ ಏನು ಅಂತ ನೀವು ಹೇಳೋದಾದ್ರೆ? ಅದು ನನಗೆ ಗೊತ್ತಿಲ್ಲ, ಅದು ನೀವು ZEE5 ಟೀಮ್ ಅವ್ರನ್ನ ಕೇಳಬೇಕು. ಏನ್ ಹೇಳ್ತೀರಿ ನಿಮ್ಮ ಪ್ರೀತಿಸೋ ಜನರಿಗೆ? ಏಪ್ರಿಲ್ 24ನೇ ತಾರೀಕು ಅವತ್ತು ಅಣ್ಣವ್ರ ಬರ್ಡೇ, ಅಣ್ಣವರ ಹುಟ್ಟಿದ ಹಬ್ಬದ ದಿನದಂದು ನಮ್ಮ ವೆಬ್ ಸಿರೀಸ್ ಜೆರಾಕ್ಸ್ ರಿಲೀಸ್ ಆಗ್ತಾ ಇದೆ. ಸೊ ಒಂದು 6 ಎಪಿಸೋಡ್ಸ್ ಇದಾವೆ. ಸೊ ಪ್ರತಿ ಎಪಿಸೋಡ್ ಒಂದು 20 ನಿಮಿಷ ಇದೆ. ಸೊ ನಿಮ್ಮನ್ನ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ ಈ ಸಿರೀಸು ಅನ್ನೋ ನಂಬಿಕೆಯಿಂದ ನಾವು ಬರ್ತಾ ಇದ್ದೀವಿ. ದಯವಿಟ್ಟು ನೋಡಿ, ನೀವು ನಿಮ್ಮ ಅನಿಸಿಕೆಗಳನ್ನ ಜೆರಾಕ್ಸ್ ಮಾಡಿ
ಅಂತ ಹೇಳ್ತೀವಿ ಕೇಳ್ಕೊ. ನೀವೇನಾದ್ರೂ ಮೂಢನಂಬಿಕೆಗಳನ್ನೇನಾದ್ರೂ ನಂಬ್ತೀರಾ ಹೇಗೆ ಅಂತ? ಖಂಡಿತ ಇಲ್ಲ. ಮನುಷ್ಯನಿಗೆ ನಂಬಿಕೆಗಳಿರ್ಬೇಕು, ಇರಬಾರದು ಅಂತ ನಾನ್ ನಂಬಿರೋ ನಾನು. ಓಕೆ ಸರ್, ಒಳ್ಳೇದಾಗ್ಲಿ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳಿಗೆ. ಇದು ಕೂಡ ಹಿಟ್ ಆಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಇದಾಗಿತ್ತು ನಾಗಭೂಷಣ್ ಅವ್ರ ಜೊತೆಗಿನ ಮಾತುಕತೆ. ನೀವು ನೋಡ್ತಾ ಇದ್ದೀರಾ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್, ಸ್ಟೇಟ್ ನ್ಯೂಸ್ ಡಾಟ್ ಲೈವ್, ಬೆಂಗಳೂರು.